ಶ್ರೀರಾಮ ಸಮರ್ಥ. ಜನವರಿ 15. ನಾಮದಲ್ಲಿರುವುದೆಂದರೆ ಎತ್ತರದಲ್ಲಿದ್ದಂತೆ. ಒಂದು ಶೆರೆಗುಡುಕರ ಗುಂಪಿನಲ್ಲಿ ಎಲ್ಲರೂ ಶೆರೆಯ ಅಮಲಿನಲ್ಲಿರುತ್ತಾರೆ. ಆದರೆ ಅವರಲ್ಲೊಬ್ಬನು ಶೆರೆ ಕುಡಿಯದೇ ಇದ್ದವನಿದ್ದರೆ ಉಳಿದ ಕುಡುಕರು ಅವನಿಗೆ ಇವನು ಎತ್ತರದಲ್ಲಿಲ್ಲ ಅನ್ನುತ್ತಾರೆ. ವಾಸ್ತವಿಕವಾಗಿ ಅವನೊಬ್ಬನೇ ಎತ್ತರವಿದ್ದು ಉಳಿದವರೆಲ್ಲರೂ ಅಮಲಿನಲ್ಲಿರುತ್ತಾರೆ. ಇದರಂತೆ ನಾವೆಲ್ಲರೂ ವಿಷಯದ ಅಮಲಿನಲ್ಲಿರುವುದರಿಂದ ಯಾವನು ನಾಮದಲ್ಲಿರುತ್ತಾನೋ ಅವನಿಗೆ ಇವನು ಎತ್ತರದಲ್ಲಿಲ್ಲವೆಂದು ಅನ್ನುತ್ತೇವೆ. ಆದರೆ ನಿಜವಾಗಿ ನೋಡಿದರೆ ನಾಮದ ಹೊರತು ಜಗತ್ತಿನಲ್ಲಿ ಬೇರೆ ಸತ್ಯವಿಲ್ಲ ಎಂದು ಯಾರಿಗೆ ದೃಢವಾದ ಭಾವನೆ ಇರುತ್ತದೆಯೋ ಅವನೇ ಎತ್ತರದಲ್ಲಿರುತ್ತಾನೆ. ನಾವು ಮಾತ್ರ ಭ್ರಮದಲ್ಲಿರುತ್ತೇವೆ. ನಮ್ಮ ಈ ಭ್ರಮವನ್ನು ದೂರ ಮಾಡುವುದಕ್ಕೆ 3 ಉಪಾಯಗಳಿರುತ್ತವೆ. 1 ಸದ್ವಿಚಾರ, 2 ಸತ್ಸಂಗತಿ, 3 ನಾಮಸ್ಮರಣೆ. ಭಗವಂತನ ವಿಚಾರವೇ ನಿಜವಾದ ಸದ್ವಿಚಾರ. ಒಬ್ಬ ಮನುಷ್ಯನಿಗೆ ನೀನು ನಿನ್ನ ಅವಯವ ಹಾಗೂ ಬಣ್ಣ ಇವುಗಳನ್ನು ಬಿಟ್ಟು ನನ್ನ ಹತ್ತಿರ ಬಾ ಎಂದು ಹೇಳಿದರೆ ಅವನಿಗೆ ಅದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವನ ಅವಯವ ಹಾಗೂ ಬಣ್ಣಗಳು ಅವನಿದ್ದಲ್ಲಿಯೇ ಇರತಕ್ಕವು. ಅದರಂತೆ ನಾಮ, ಸಂತ ಹಾಗೂ ಭಗವಂತ ಇವು ಒಂದಕ್ಕೊಂದು ಅಂಟಿಕೊಂಡೇ ಇರುತ್ತವೆ. ಆದ್ದರಿಂದ ಎಲ್ಲಿ ನಾಮ ಇದೆಯೋ ಅಲ್ಲಿ ಸತ್ಸಂಗತಿ ಹಾಗೂ ಭಗವಂತ ಇದ್ದೇ ಇರುತ್ತಾರೆ. ಕರುವನ್ನು ತೆಗೆದುಕೊಂಡು ಹೊರಟರೆ ಆಕಳು ತಾನಾಗಿ ಅದರ ಬೆನ್ನು ಹತ್ತಿ ಬರುತ್ತದೆ. ಅದರಂತೆ ನಾಮ ತೆಗೆದುಕೊಳ್ಳತೊಡಗಿದೆವೆಂದರೆ ಭಗವಂತನು ಅದರ ಬೆನ್ನು ಹತ್ತಿ ಬರುತ್ತಾನೆ. ಇಂದು ಮನುಷ್ಯನು ಅನೇಕ ಯಂತ್ರಗಳನ್ನು ನಿರ್ಮಾಣ ಮಾಡಿರುತ್ತಾನೆ. ಅದರಂತೆ ಭಗವಂತನ ಪ್ರಾಪ್ತಿಗಾಗಿ ಸಂತರು ಯಾವುದಾದರೊಂದು ಯಂತ್ರವನ್ನು ನಿರ್ಮಾಣ ಮಾಡಿರುವರೇ ಎಂದು ನೀವು ಕೇಳಬಹುದು. ಇದರ ಉತ್ತರವು ಬಹಳ ಸುಲಭವಿರುತ್ತದೆ. ಇಂಥ ಯಂತ್ರವನ್ನು ಸಂತರು ಬಹಳ ಹಿಂದೆಯೇ ಶೋಧ ಮಾಡಿರುತ್ತಾರೆ. ಆ ಯಂತ್ರದ ಹೆಸರು ರಾಮನಾಮ. ಈ ಯಂತ್ರವು ಸರ್ವರಿಗೂ ಸುಲಭವಾಗಿ ಪ್ರಾಪ್ತವಾಗುತ್ತದೆ ಹಾಗೂ ಉಪಯೋಗಿಸಲು ಬರುತ್ತದೆ. ಇದಕ್ಕೆ ಎಂದೂ ಜಂಗು ಹತ್ತುವುದಿಲ್ಲ. ಭಕ್ತ, ಭಗವಂತ ಹಾಗೂ ನಾಮ ಈ 3 ಏಕರೂಪವಾಗಿರುತ್ತವೆ. ಎಲ್ಲಿ ನಾಮೋ ಅಲ್ಲಿ ಭಕ್ತನಿರುತ್ತಾನೆ ಹಾಗೂ ಅಲ್ಲಿಯೇ ಭಗವಂತನಿರುತ್ತಾನೆ. ಆದ್ದರಿಂದ ನಾಮವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಆ ನಾಮವನ್ನು ಅನನ್ಯವಾಗಿ ತೆಗೆದುಕೊಳ್ಳೋಣ. ಗಟಾರುಗಳಿಂದ, ಕಾಲುವೆಗಳಿಂದ ಹರಿಯುವ ನೀರು ಅತ್ಯಂತ ಹೊಲಸಾಗಿರುತ್ತದೆ. ಆದರೆ ಅದು ನದಿಗೆ ಸೇರುತ್ತದೆ ಹಾಗೂ ಆ ನದಿಯು ಸಮುದ್ರಕ್ಕೆ ಸೇರುತ್ತದೆ. ಸಮುದ್ರವು ಅವೆಲ್ಲವುಗಳನ್ನು ಸಮುದ್ರ ರೂಪ ಮಾಡಿಬಿಡುತ್ತದೆ. ಅದೇ ರೀತಿ ಮನುಷ್ಯನು ಎಷ್ಟೇ ಪಾಪಿ, ಅಪರಾಧಿ ಹಾಗೂ ದೋಷಿ ಆಗಿದ್ದರೂ ಅವನು ನಾಮವೆಂಬ ನದಿಯನ್ನು ಆಶ್ರಯಿಸಿದರೆ ಶ್ರೀರಾಮವೆಂಬ ಸಮುದ್ರ ರೂಪನಾದನೆಂದೇ ತಿಳಿಯಬೇಕು. ಭಗವಂತನನ್ನು ಮರೆಯುವುದೇ ಎಲ್ಲಕ್ಕಿಂತ ದೊಡ್ಡ ಪಾಪವಾಗಿರುತ್ತದೆ. ನಾಮದಿಂದ ಭಗವಂತನ ಸ್ಮರಣೆಯಾಗುತ್ತದೆ. ನಾಮದಿಂದ ಪಾಪವು ದೂರವಾಗುತ್ತದೆ. ಅನಾಥ ಎಂಬ ಶಬ್ದವು ನಾಥನ ಹೊರತು ಇರುವುದಿಲ್ಲ ಹಾಗೂ ನಾಥನಿಗೆ ಅನಾಥನ ಹೊರತು ನಾಥತ್ವವು ಬರುವುದಿಲ್ಲ. ರಾಮನು ಎಲ್ಲರ ನಾಥನಾಗಿರುತ್ತಾನೆ. ನಾವು ಅವನ ಅಖಂಡ ಸ್ಮರಣೆಯಲ್ಲಿರೋಣ. ಪ್ರಪಂಚವು ವನವಾಸದಂತೆ ಇರುತ್ತದೆ. ರಾಮನ ಸ್ಮರಣೆಯಲ್ಲಿ ಪ್ರಪಂಚದಲ್ಲಿಯ ಸಂಕಟಗಳು ಹಾಗೂ ದುಃಖಗಳು ತುಚ್ಛವೆನಿಸುತ್ತವೆ. ಇಂದಿನ ಮುಖ್ಯ ವಿಚಾರ, ನೀವು ನಾಮ ತೆಗೆದುಕೊಳ್ಳತೊಡಗಿದರೆ ನಿಮಗೆ ಸಂತರನ್ನು ಹುಡುಕುತ್ತಾ ಹೋಗುವ ಅವಶ್ಯಕತೆ ಇಲ್ಲ. ಅವರೇ ನಿಮ್ಮನ್ನು ಹುಡುಕುತ್ತಾ ಬರುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.